ಆತ ಹೀರೋ, ವಿಲನ್ ಗುಣಗಳು ಇತ್ತ ಅವನ ಹತ್ರ. ಆ ನಾಗರ ಹಾವು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ. ಆತನನ್ನ ನೀನು ಮುಸ್ಲಿಮ್ಗೆ ಹುಟ್ಟಿದವನು ಅಂತ ಹೇಳ್ತಾ ಇದ್ದೆ. ಹಾಲ್ನಲ್ಲಿ ಮದುವೆ ಆದಾಗ ದೊಡ್ಡ ಗಲಾಟೆ ಆಯ್ತು ಸರ್. ಅಂದ್ರೆ ಭಾರತೀಯನ್ನು ಮದುವೆ ಆಗ್ತಾ ಇರೋದಲ್ವಾ. ಹೌದು, ಭಾರತಿ ಯಾರು? ಅಣ್ಣವರ ನಾಯಕಿ. ಹೌದು. ಸೊ ಅಣ್ಣವರ ನಾಯಕಿನ ಈಯಪ್ಪ ಮದುವೆ ಆಗ್ತಾ ಇದ್ದಾನೆ. ಮದುಮಕ್ಕಳಿಗೆ ಬರ್ತಾ ಇದ್ದಾರೆ, ಅಲ್ಲಿಂದ ಕಲ್ಲು ರಕ್ತ ಬರುತ್ತೆ. ಬಂದು ಆ ಕಲ್ಲನ್ನು ತಡೆದಿರೋದು ಅಂದ್ರೆ ಅಲ್ಲಿಂದ ಶುರುವಾದ ಸ್ನೇಹ. ನಮಸ್ಕಾರ. ಸಿನಿಮಾ ಎಂದರೇನು? ಅದಕ್ಕೊಂದು ಮೋಹಕತೆ ಇದೆ. ಅದು ನಮ್ಮನ್ನ ತನ್ನೆಡೆಗೆ ಎಳೆಯುತ್ತೆ. ಅದು ಒಂದು ರೀತಿಯಲ್ಲಿ ಭ್ರಮೆ, ಇನ್ನೊಂದು ರೀತಿಯಲ್ಲಿ ಸತ್ಯ. ಯಾಕೆಂದರೆ ಸಿನಿಮಾ ಸದಾ ಸಮಾಜದ ಜೊತೆ ಮುಖಾಮುಖಿಯಾಗ್ತಾ ಸಂವಹನವನ್ನು ನಡೆಸ್ತಾ ಇರುತ್ತೆ. ಒಂದು ಸಿನಿಮಾವನ್ನು ನೋಡಿದಾಗ ನಾವೇನು ಮಾಡ್ತೀವಿ ಗೊತ್ತಾ? ಅಲ್ಲಿರುವ ಯಾವುದೋ ಒಂದು ಪಾತ್ರದ ಜೊತೆ ನಮ್ಮನ್ನು ಗುರುತಿಸ್ಕೊತೀವಿ ನಾವು. ಹಾಗೆ ಗುರುತಿಸಿಕೊಳ್ಳುವಿಕೆನೇ ಯಶಸ್ವಿಗೆ ಮೊದಲ ಮೆಟ್ಟಿಲು. ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾದ ಒಂದು ಪಾತ್ರದ ಜೊತೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದರೆ ಸಿನಿಮಾ ಫೇಲ್. ಆ ಕಾರಣಕ್ಕಾಗಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ರೀತಿ ಸಿನಿಮಾ ಬರ್ತಾ ಹೋದವು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದ ಸಿನಿಮಾಗಳನ್ನು ನೋಡಿ, ಹೀರೋ ಹೀರೋಯಿನ್ ಮೈಯನ್ನೇ ಮುಟ್ತಿರಲಿಲ್ಲ, ಕೈ ಬೆರಳನ್ನೂ ತಾಗಿಸ್ತಿರ್ಲಿಲ್ಲ. ಅದಾದ ಮೇಲೆ ಹಾಡುಗಳನ್ನು ಹೇಳುವಾಗ ಕೂಡ ಮರಸೊತ್ತುವಾಗಿರಲಿ, ಅಲ್ಲೊಂದು ಅಂತರ ಇರ್ತಿತ್ತು. ಅದು ಕಾಲಘಟ್ಟದಲ್ಲಿ ಬದಲಾಗ್ತಾ ಇವತ್ತು ಏನಾಗಿದೆ ಅನ್ನೋದನ್ನು ನಾನು ಹೇಳಲ್ಲ. ಆದರೆ ನಾನು ಹೇಳೋದಕ್ಕೆ ಹೊರಟಿದ್ದೇ ಬೇರೆ. ಅದೇನು ಗೊತ್ತಾ? ಸಿನಿಮಾದಲ್ಲಿ ಒಬ್ಬ ನಾಯಕ ಹೀಗೆ ಇರಬೇಕು ಅನ್ನೋ ಕಾಲ ಇತ್ತಲ್ಲ, ಅದು ಬದಲಾಗಿ ನಾಯಕನಲ್ಲೂ ಕೂಡ ಖಳನಾಯಕನ ಗುಣವನ್ನು ರಿಬೆಲ್ ಏನಂತೆ ಅಂತೀವಿ ನಾವು, ಅದನ್ನ ಗುರುತಿಸೋದಕ್ಕೆ ಹೊರಟಿದ್ವು. ಕನ್ನಡದಲ್ಲಿ ಈ ರೀತಿಯ ರಿಬೆಲ್ ಆದ ಒಂದು ಪಾತ್ರಗಳು ಬರೋದಕ್ಕೆ ಪ್ರಾರಂಭ ಆಗಿದ್ದು ನನ್ನ ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ನಾಗರ ಹಾವು ಅನ್ನೋ ಚಿತ್ರ. ಆತ ಹೀರೋ, ವಿಲನ್ ಗುಣಗಳು ಇತ್ತ ಅವನ ಹತ್ರ. ಹೀಗೆ ಹಲವು ಪ್ರಶ್ನೆಗಳಿವೆ. ಅಂಥ ಪಾತ್ರಗಳನ್ನು ನೀವು ಪರದೆಯ ಮೇಲೆ ತೋರಿಸೋದಿರುತ್ತಲ್ಲ, ಅದು ವೆರಿ ಬಿಗ್ ಚಾಲೆಂಜ್. ಅಂತಹ ಚಾಲೆಂಜನ್ನು ಅದ್ಭುತವಾಗಿ ನಿರ್ವಹಿಸಿದವರು ವಿಷ್ಣುವರ್ಧನ್. ಆ ನಾಗರ ಹಾವು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅಂಥ ವಿಷ್ಣುವರ್ಧನ್ ಬಗ್ಗೆ ಮಾತಾಡ್ತೀವಿ. ಯಾವತ್ತಿನಂತೆ ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರು, ಹಲವಾರು ಪುಸ್ತಕಗಳನ್ನು ಬರೆದವರು, ತಮ್ಮ ನೆನಪಿನ ಮೆರವಣಿಗೆಯನ್ನು ಮಾಡಿದವರು ಗಣೇಶ್ ಕಾಸರಗೋಡು. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಎಸ್ ಗಣೇಶ್, ವಿಷ್ಣುವರ್ಧನ್, ಎಸ್. ನಾನು ಹೇಳಿದೆ ಒಂದು ರಿಬೆಲ್ ಇದೆಯಲ್ಲ ನಾಗರ ಹಾವು, ಆ ಹೀರೋನ ವಿಲನ್ನ ಏನು ಒಂದು ನಮಗೆಲ್ಲ ಒಂದು ಕಾಲಘಟ್ಟದಲ್ಲಿ ಏನು ಗೊತ್ತಾ? ನಾನು ಆವಾಗ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ನಾಗರಾವು ಯಾವ ರೀತಿ ಪರಿಣಾಮ ಬೀರಿತ್ತು ಅಂತಂದರೆ, ನಾನು ಕೂಡ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರೆ, ಹಿಂಗೆ ಮಾಡಿದರೆ ಯಾರೋ ಹೆಣ್ಮಕ್ಳು ಲವ್ ಮಾಡ್ತಾರೆ ಅನ್ಸೋಕ್ಕೆ ಪ್ರಾರಂಭ ಆಗ್ಬಿಟ್ಟಿತ್ತು ನನಗೆ. ಆ ಕಾರಣಕ್ಕೆ ಆ ರಾಮಾಚಾರಿಯ ಪಾತ್ರದಂತೆ ಕೆಲವು ಕಾಲ ನಾನು ವರ್ತನೆ ಮಾಡಿದ್ದು ಉಂಟು. ಅದೇ ರೀತಿ ನಮ್ಮ ಜನರೇಷನ್ ಆ ಪ್ರಭಾವ ಬೀರಿರ್ಬೋದು ಅನ್ಸುತ್ತೆ. ವಾಟ್ ಯು ಸೇ ಅಬೌಟ್ ದಟ್? ಎಸ್, ಖಂಡಿತ. ನೀವು ಏನು ಇಂಟ್ರೊಡಕ್ಷನಲ್ಲಿ ಹೇಳಿದ್ರು, ವಿಲ್ಲನ್ ಮತ್ತು ಇದರ ಹೀರೋ ತನದ ಮಿಕ್ಸ್ ಆಗಿದೆ ನಾಗರಾವ್ ಸಿನಿಮಾದಲ್ಲಿ. ರಾಮಾಚಾರಿ ಟೈಟ್ಲೇ ಬಂದಿರೋದು ಆ ಕಾರಣಕ್ಕಾಗಿ. ಅದಕ್ಕೆ ವಿಷ್ಣುವರ್ಧನ್ ತುಂಬ ಅದ್ಭುತವಾದ ನಟ ಅಲ್ವ ಸರ್. ನಮ್ಮ ನಡುವೆ ಅವ್ರ ಜೊತೆ ನಾವು ಇದ್ವಿ, ನಮ್ಮ ಜೊತೆ ಅವರು ಇದ್ದರು ಎಂಬುದು ನಮಗೆ ಹೆಮ್ಮೆಯ ವಿಷಯ. ಅದು ಅಂಥ ಅದ್ಭುತವಾದ ನಟರು. ಅವರ ಹಿನ್ನೆಲೆಯಲ್ಲಿ ತುಂಬ ಸ್ಟೋರಿಗಳಿದೆ ಸರ್, ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳು. ಅದ್ರ ಒಂದು ನಾನು ಹೇಳೋದು, ಅವರ ಅಮ್ಮ, ತಾಯಿ ಅಂದರೆ ಪ್ರಾಣ ಅವರಿಗೆ ಅಮ್ಮ. ಅವರು ಆತನನ್ನು ನೀನು ಮುಸ್ಲಿಮ್ಗೆ ಹುಟ್ಟಿದವನು ಅಂತ ಹೇಳ್ತಾ ಇದ್ರು. ಯಾಕೆದು ಅದಿದೆ. ಹಾಸ್ಪಿಟ್ಲಲ್ಲಿ ಡೆಲಿವರಿ ಟೈಮ್ನಲ್ಲಿ ಅಲ್ಲೊಂದು ಮುಸ್ಲಿಂ ಹೆಂಗ್ಸು, ಇಲ್ಲಿ ಈ ಅಮ್ಮ, ಇವರ ಅಮ್ಮ ವಿಷ್ಣುವರ್ಧನ್ ಅಮ್ಮ, ಇಬ್ರು ಎಟ್ ಎ ಟೈಮ್ ಜನ್ಮ ಆದ್ದು, ಬರ್ತಾದ್ದು. ವಿಷ್ಣುವರ್ಧನ್ ಅಲ್ಲಿ ಗಂಡು, ಇಲ್ಲಿ ಗಂಡು.
ಸೊ ಇವನ ವರ್ತನೆ ಇದೆಯಲ್ಲ, ಆಮೇಲೆ ಬೆಳೆದ ಮೇಲಿನ ವರ್ತನೆ ಡಿಟ್ಟೋ ಮುಸ್ಲಿಮ್ಸ್ ಆಗಿದ್ದಾರೋ ಹಾಗೆ. ಅಂದ್ರೆ ಒಂದು ಲೆಫ್ಟ್ ಹ್ಯಾಂಡ್ ನಡೆಯೋ ರೀತಿನೇ ಬೇರೆ, ಹೌದು ಇನ್ಸೈಟ್ ಮಾಡ್ಕೊಳ್ಳೋದು, ತಲೆಗೆ ಸ್ಕಾರ್ಪ್ ಕಟ್ಕೊಡುದು. ಹೌದು ಕರೆಕ್ಟ್. ಲಾಸ್ಟ್ಗೆ ಅದು ಶಿರಡಿ ಸಾಯಿಬಾಬನ ಮಟ್ಟಕ್ಕೆ ಹೋಯ್ತದು. ಹೌದು ಕರೆಕ್ಟ್. ಬಟ್ ಮೈಸೂರಿಗೆ ಹೋದಾಗ ಮುಸ್ಲಿಂ ಏರಿಯಾದಲ್ಲೇ ಓಡಾಡೋದಂತೆ ಅವನು. ಆಮೇಲೆ ಗೆಳೆಯರೆಲ್ಲ ಮುಸ್ಲಿಮ್ಸೇ, ಅಬ್ದುಲ್ಲಾ, ಹಕೀಮ್ ಇಂಥವ್ರೆ. ಸೊ ಇದಕ್ಕಾಗಿ ಅಲ್ಲಿ ಮಗು ಅದಲು ಬದಲಾಗಿರ್ಬೋದು, ನೀನು ಅಂತವನು ಅಂತ ಹೇಳಿ. ಅಂದ್ರೆ ಮೋಸ್ಟ್ ಸೆಕ್ಯುಲರ್ ಮ್ಯಾನ್. ಹೌದು. ಸೊ ನೀವು ಫಸ್ಟ್ ಟೈಮ್ ಅಲ್ಲಿಂದ ಪ್ರಾರಂಭ ಮಾಡೋಣ. ನೀವು ಮೊದಲ ಬಾರಿ ವಿಷ್ಣುವರ್ಧನ್ ನೋಡಿದ್ದು ಹೇಗೆ? ಆದ್ರೆ ಆ ಅನುಭವವನ್ನು ಮೊದಲು ಹಂಚ್ಕೋಬೋದ? ಖಂಡಿತ. ನಾಗರಾವ್ ಸಿನಿಮಾ ರಿಲೀಸ್ ಆದಾಗ ನಾವು ಓದ್ತಾ ಇದ್ವಿ. ಅದರ ನಂತರ ಆ ಬೀರದ ಪ್ರಭಾವ ನೀವು ಹೇಳಿದಾಗೆ ಅದು ಅಪಾರವಾದ ಪ್ರಭಾವ. ಅದು ನನ್ನಕ್ಕಿಂತ ಹೆಚ್ಚಾಗಿ ರವಿ ಬೆಳಗೆರೆ ಇದ್ದಾರಲ್ಲ, ಆತ ಆ ಹೇರ್ ಸ್ಟೈಲ್ ಮಾಡಿರೋದಾಗ್ಲಿ, ಇನ್ಸರ್ಟ್ ಮಾಡಿರೋದಾಗ್ಲಿ, ನಡೆಯೋ ರೀತಿ ಆಗಲಿ ಎಲ್ಲ ಡಿಟ್ಟು ಅದನ್ನೇ ಅನುಕರಣ ಮಾಡ್ತಾ ಇದ್ದ. ರವಿ ಬೆಳಗೆರೆ ಅಂಥವನ್ನೇ ಮರಳು ಮಾಡಿದ ಒಬ್ಬ ಹೀರೋ ವಿಷ್ಣುವರ್ಧನ್. ಅವರು ನಮಗೆ ಯಾವುದು ಮದುವೆ ಟೈಮ್ನಲ್ಲಿ ಇದಾಯಿತು, ಅವರ ಭಾರತೀಯಮ್ಮ ಮದುವೆ ಆಯ್ತಲ್ಲ, ಮದುವೆ ಟೈಮ್ನಲ್ಲಿ ಜಯನಗರದ ಒಂದು ಇದು ಹಾಲ್, ಆ ಹಾಲ್ನಲ್ಲಿ ಮದುವೆ ಆದಾಗ ದೊಡ್ಡ ಗಲಾಟೆ ಆಯ್ತು ಸರ್. ಯಾರು ಅಂದರೆ ಒಂದು ವರ್ಗದ ಅಭಿಮಾನಿಗಳು ಅಂತ ನಾನು ಹೇಳಿಕ್ಕೆ ರೆಡಿಲ್ಲ. ದುರಭಿಮಾನಿಗಳು ಅಂದರೆ ಭಾರತೀಯನ್ನು ಮದುವೆ ಆಗ್ತಾ ಇರೋದಲ್ವಾ. ಭಾರತಿ ಯಾರು? ಅಣ್ಣವರ ನಾಯಕಿ. ಹೌದು. ಸೊ ಅಣ್ಣವರ ನಾಯಕಿಯನ್ನು ಈಯಪ್ಪ ಮದುವೆ ಆಗ್ತಾ ಇದ್ದಾನೆ. ಆಸಿಟ್ಟು ಸರ್ ಅದು. ಅವರು ಬಂದು ಮದುವೆ ಟೈಮ್ನಲ್ಲಿ ಮದುಮಕ್ಕಳು ಈಗ ಬರ್ತಾ ಇದ್ದಾರೆ, ಅಲ್ಲಿಂದ ಕಲ್ಲು ರಪ್ಪ ಅಂತ ಬರ್ತಾ ಇದೆ, ಕಲ್ಲು ಹೊಡಿತಾ ಇದ್ದಾರೆ. ಮದುವೆ ಟೈಮಿಗೆ ಕಲ್ಲು ಹೊಡಿತಾ ಇರೋ ಅದನ್ನ ತಡೆದಿರೋ ಯಾರ ಅಭಿಮಾನಿಗಳು? ಕಲ್ಲು ದುರಭಿಮಾನಿಗಳೇ. ಅಣ್ಣವರ ಅಂತ ಹೇಳಿಲ್ವಾ, ಅಣ್ಣವರ ನಾಯಕಿಯನ್ನ ತಮ್ಮವ್ರ ಮದುವೆ ಆಗೋದಂದ್ರೆ ಆ ಮೆಂಟಾಲಿಟಿ ಅದು. ಅವ್ರದ್ದು ತಪ್ಪಿಲ್ಲ, ವಿಷ್ಣುವರ್ಧನ್ ತಪ್ಪಿಲ್ಲ, ಅಣ್ಣವ್ರದ್ದು ತಪ್ಪಿಲ್ಲ. ತಪ್ಪಿರೋದಿಷ್ಟು ದುರಭಿಮಾನಿಗಳದು. ಅಭಿಮಾನಿಗಳು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಂದು ಆ ಕಲ್ಲನ್ನು ತಡೆದಿರೋದು ಅಂಬರೀಷ್. ಅವ್ರ ಸ್ನೇಹ ಅವಾಗಲೇ ಅದ್ಭುತ. ಅಲ್ಲಿಂದ ಶುರುವಾದ ಸ್ನೇಹ ಅದು. ನನ್ನ ಅದು ದೊಡ್ಡ ಕಲ್ಲು ಸರ್, ತಲೆಗೆಲ್ಲ ಬಡ್ದಿರ್ತಾರೆ ಅಲ್ಲೇ ಸ್ಪಾಟ್. ಅಂಥದ್ದನ್ನು ತಪ್ಪಿಸಿದ್ದು, ಅದನ್ನು ತಡೆದು ಇವರಿಬ್ಬರನ್ನ ಕರ್ಕೊ ಒಳಗೆ ಒದ್ದು ರಕ್ಷಿಸಿದ್ದು ಅಂಬರೀಷ್. ಸೊ ಅದು ಭಾರಿ ಎಫೆಕ್ಟ್ ಆಗಿತ್ತು. ಇದು ನನಗೆ ಗೊತ್ತಾಯ್ತು ಈ ಸುದ್ದಿ. ಅಲ್ಲಿ ಸುಮ್ಮನೆ ಓಡಾಡ್ದೆ ಅಲ್ಲಿ. ಆಮೇಲೆ ಎಂಥ ಜಾಗದಲ್ಲಿ ಇವರು ಅಂಥ ಗಲಾಟೆ ನಡೀತು, ಸ್ಪಾಟ್ ನೋಡುವಂಥ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಅಲ್ಲೆಲ್ಲ ಹೋಗಿ ಛತ್ರದ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದಿರೋದು. ಇದು ನಡೆದಿರು ಸರ್. ಸೊ ಇದು ನಾನು ಫಸ್ಟ್ ವಿಷ್ಣುವರ್ಧನ್ ಜೊತೆ ಒಂದು ರೀತಿ ಮುಖಾಮುಖಿ ಅಲ್ಲದಿದ್ರೂ ಕೂಡ ಸುದ್ದಿ ಕೇಳಿ ಹೋಗಿ ಅದ ಸ್ಟೋರಿ ಮಾಡಿರೋದು ನಾನು. ಅದ್ರ ಜೊತೆ ನಿಮ್ಗೊಂದು ಹಾಗೆ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಡುವಿನ ಸಂಬಂಧ, ಆ ರಿಲೇಷನ್, ಯಾಕಂದ್ರೆ ಹೊರಗಡೆ ಒಂದು ಡಿವೈಡ್ ಕಾಣ್ತಾ ಇತ್ತು ಅಭಿಮಾನಿಗಳಲ್ಲಿ ಅಲ್ವಾ. ಸೊ ಆ ಡಿವೈಡ್ ಎಲ್ಲೆಲ್ಲೋ ಹೋಗ್ತಾ ಇತ್ತು. ಸಿನಿಮಾ ಬಿಡುಗಡೆ ಆದ ಸಂದರ್ಭದಲ್ಲಿ ಡಿವೈಡ್ ಕಾಣ್ತಾ ಇತ್ತು. ಇವರಿಬ್ಬರಿಗೆ ಆಗದೇ ಇಲ್ವೇನೋ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಸೊ ಗಂಧದ ಗುಡಿ ಟೈಮ್ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ. ಸೊ ಅವರ ರಿಲೇಷನ್ ಅನ್ನ ತಾವು ಹೇಗೆ ವಿವರಿಸ್ತೀವಿ? ಅವರಿಬ್ಬರು ಅಲ್ಲಿ ಇರ್ಲಿಲ್ಲ ಸರ್, ಮನಸ್ಸಲ್ಲಿ ಇಬ್ಬರಿಗೂ ಇರ್ಲಿಲ್ಲ. ಎಲ್ಲಿ ರಾಜಕುಮಾರ್, ಎಲ್ಲಿ ವಿಷ್ಣುವರ್ಧನ್ ನಾಯಕನಾಗಿ ಬರಬೇಕಿದ್ರೆ ಅವ್ರು ಅಷ್ಟರಲ್ಲೇ 106 ಸಿನಿಮಾದಲ್ಲಿ ಮಾಡಿದ್ದಾರೆ ರಾಜಕುಮಾರ್. ಅಂತ ರಾಜಕುಮಾರ್ ಇವರು ಕಂಪೇರ್ ಯಾಕೆ ಮಾಡಬೇಕು? ಇದು ಅಭಿಮಾನಿಗಳು ಮತ್ತೆ ನಾನು ಹೇಳ್ತಾ ಇರೋದು ಹಿರಿಯ ಪತ್ರಕರ್ತರ ಕೆಲಸ. ಇದು ಅಂದ್ರೆ ಡಿವೈಡ್ ಕೆಲಸ. ಹೌದು, ಡಿವೈಡ್ ಅಂಡ್ ರೂಲ್. ನನಗೊಬ್ಬ ನಾಯಕ ಸಿಕ್ಕಿದ್ದಾನೆ ವಿಷ್ಣುವರ್ಧನ್, ಅಬ್ರಾಹ್ಮಣ. ಅಲ್ಲಿ ಒಬ್ಬ ರಾಜ್ಕುಮಾರ್ ಇದ್ದಾನೆ, ಅಬ್ರಾಹ್ಮಣ. ಅದು ಆ ಮೆಂಟಾಲಿಟಿ ಅಭಿಮಾನಿಗಳಿಗೂ ಹೋಯ್ತು. ಅಬ್ರಾಹ್ಮಣನ ಮೆಟ್ಟಕ್ಕೆ ಸಾಧ್ಯನಾ ಇವನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಂಡು. ಇದು ಅಲ್ಲಿ ನಡೆದಿರೋ ಕುತಂತ್ರ. ಮತ್ತು ಈಗ ಒಂದು ದೊಡ್ಡ ಪದ ಷಡ್ಯ ಅಂತ, ಈಗ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಷಡ್ಯ ಅಂತ ಅದನ್ನು ಇಲ್ಲಿಗೆ ಅನ್ವಯಿಸಬಹುದು. ಅದು ನಡೆದಿರೋ ಸರ್. ಈ ಬಗ್ಗೆ ವಿಷ್ಣು ಏನು ಹೇಳ್ತಿದ್ರು? ತಾವು ಮಾತಾಡಿದಾಗ, ಇನ್ನೊಂದು ಮಾಡಿದಾಗ ಇಂಥ ಇಲ್ಲ, ಅದೊಂದು ಇದಿದೆ. ಕೋಟಿಗೊಬ್ಬ ಸಿನಿಮಾ ಶೂಟಿಂಗ್ ಆಗ್ತದೆ ಸರ್. ಶೂಟಿಂಗರು ಒಬ್ಬ ಓಡ್ಕೊಂಡು ಬಂದು ಹೇಳ್ದಂತ ಬಿಡುವಿನ ವೇಳೆಯಲ್ಲಿ ಅಣ್ಣ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವ ಅಣ್ಣ ಫೋನ್ ಮಾಡಿದ್ರು? ವಿಷ್ಣುವರ್ಧನ್ ಕೇಳ್ತಾರೆ. ಅಣ್ಣವರು ಅಂತ ಹೇಳುವಾಗ ಇವರಿಗೆ ಇದಾಯಿತು. ಸೊ ಫೋನ್ ತಗೊಂಡ್ಬಿಟ್ಟು ಮಾತಾಡಿದರು. ನಾನು ರಾಜ್ಕುಮಾರ್ ಮಾತಾಡ್ತಾ ಇರೋದು, ನಿಮ್ಮ ಯಜಮಾನ ಸಿನಿಮಾದಲ್ಲಿ ಎಂಥ ಅದ್ಭುತ ಅಭಿನಯ ನೀಡಿದ್ದಿ, ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ದು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಸರ್. ಸೊ ಇದ್ರಿಗಿಂತ ಇದೇನದು ಇವರಿಗಂತೂ ಇದು ನಿಜ. ರಾಜ್ಕುಮಾರ್ ಬಂದ್ಬಿಟ್ಟು ನೋಡಿ ಎಂಥ ದೊಡ್ಡ ಮನುಷ್ಯ. ಅದನ್ನೇ ನಾನು ಹೇಳ್ತಾ ಇರೋದು.
ನಿಜವಾದ ಅರ್ಥದಲ್ಲಿ ದೇವತಾ ದೇವತಾ ಮನುಷ್ಯನೇ, ಬರೀ ಸಿನಿಮಾ ಟೈಟ್ಲ್ ಅಲ್ಲ ಅದು ಅವರ ಜೀವನಕ್ಕೆ ಅನ್ವಯಿಸುವುದು, ಅವರ ವ್ಯಕ್ತಿತ್ವಕ್ಕೆ ಅನ್ವಯಿಸೋದು ಟೈಟ್ಲ್ ಅದು. ಅಂತ ಮನುಷ್ಯ ಅದು. ಅದನ್ನ ಇಟ್ಕೊಂಡು ಈ ಅಭಿಮಾನಿಗಳು ಪರಸ್ಪರ ಕಚ್ಚಾಡೋದಿದೆಯಲ್ಲ. ಒಂದು ಸಿನಿಮಾ ಸ್ಟೇಟ್ಸ್ನಲ್ಲಿ ರಿಲೀಸ್ ಆದಾಗ ಅದನ್ನು ನೋಡ್ಬಿಡೋಣ ಅಂತ ಬರ್ತಾ ಇದ್ದ ವಿಷ್ಣುವರ್ಧನ್ ಕಾರಲ್ಲಿ. ಕಾರನ್ನು ಪುಡಿ ಮಾಡಿ ಹಾಕಿದ್ರು ದುರಭಿಮಾನಿಗಳು. ಬೇಕಾಗಿತ್ತ. ಆಮೇಲೆ ಬಂಧನ ರಿಲೀಸ್ ಆದ ಮೇಲೆ ಸೂಪರ್ ಹಿಟ್ ಆಯ್ತು ಅದು. ಸೂಪರ್ ಹಿಟ್ ರಿಲೀಸ್ ಆದಾಗ ಇದು ಜಾಸ್ತಿ ಆಯ್ತು. ಅಂದ್ರೆ ಸೂಪರ್ ಹಿಟ್ ಆದಾಗ ತಡ್ಕೊಳ್ಳಿಕ್ಕಾಗಿಲ್ಲ ಈ ದುರಭಿಮಾನಿಗಳಿಗೆ. ಅವರು ಮತ್ತೆ ಶುರು ಮಾಡಿದ್ರು ಪೋಸ್ಟರಿಗೆ ಸೆಗಣಿ ಹಾಕೋದು, ಬೆಂಕಿ ಇಡೋದು, ಕಲ್ಲು ಹೊಡಿಯೋದು, ಇದೆಲ್ಲ. ಇದು ಸಾಕಾಗೋಯ್ತು ವಿಷ್ಣುವರ್ಧನ್ಗೆ. ತಕ್ಷಣ ಒಂದು ಪ್ರೆಸ್ ಮೀಟ್ ಕರೆದು ನಾವು ಇದೆ ಕೆಲ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಅಂತೇಳಿ. ಆಗ ಸೊ ನಾನು ಸಾಕಾಗಿದೆ, ಈ ಕಿರುಕುಳ ನನಗೆ ಸಾಕಾಗಿದೆ. ಆಗ ಅಭಿಮಾನಿಗಳ ಸಂಘ, ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ದು ಇವರು CBL ಶಾಸ್ತ್ರಿ ಮತ್ತು ಇವರು ಸೆಕ್ರೆಟರಿ ವೆಂಕಟೇಶ್, ಸಾರಾ ಗೋವಿಂದ್ ಇವರೆಲ್ಲ. ಹೌದು. ಸೊ ನಂಗೆ ಸಾಕಾಯಿತು, ಇದು ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟು ಎಲ್ಲಿಗೆ ಹೋಗ್ತೇನೆ, ತಮಿಳ್ನಾಡಿಗೆ ಹೋಗ್ತೇನೆ. ಅವಾಗಲೇ ಮನೆ ಶಿಫ್ಟ್ ಮಾಡಿದ್ರ? ಇಲ್ಲ, ಮಾಡಿಲ್ಲ. ಅವರ ಮನೆ ಜಯನಗರದಲ್ಲೇ ಇತ್ತು. ಮನೆಗೆ ವಲ್ಮೀಕಾ ಅಂತೇಳಿ ಹೆಸರಿದ್ರು. ಸೊ ಅದು ಮನೆದು ಇನ್ನೊಂದು ಕತೆ ಇದೆ. ಅಲ್ಲಿ ಪಕ್ಕದ ಸೈಟ್ ಅನ್ನು ಸೇರಿಸ್ಕೊಂಡು ಮನೆ ಕಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಅವರಿಗೆ. ಅವ್ನು ಬಂದು ಹೇಳಿದ ನನ್ನ ಜಾಗ ಎಲ್ಲಿದೆ ಅಂತೇಳಿ. ಅಯ್ಯೋ. ಆಮೇಲೆ ವಿಷ್ಣುವರ್ಧನ್ ಅಭಿಮಾನದ ಮೇಲೆ ಅವ್ನು ಬಿಟ್ಟುಕೊಡ ಸರ್ ಅದನ್ನ. ಸೈಟ್ ಬಿಟ್ಕೊಟ್ಟು? ಹೌದು. ವಿಷ್ಣುವರ್ಧನ್ ಅದೇನ್ ಅಂದ್ರೆ ಇವ್ರ ಸೈಟ್ ಎಕ್ಸ್ಟೆಂಡ್ ಮಾಡ್ಬಿಟ್ಟಿದ್ದಾರೆ. ಆ ಸೈಟ್ನಲ್ಲಿ ಕಟ್ಟಬೇಕಾದ ಮನೆ ಅಲ್ಲ, ಈ ಸೈಟ್ನಲ್ಲಿ ಕಟ್ಟಬೇಕಾದ ಮನೆ. ಅವನು ಆ ಸೈಟ್ನಲ್ಲಿ ಕಟ್ಬಿಟ್ಟಿದ್ದಾನೆ. ಇದನ್ನು ಬಿಟ್ಟುಕೊಟ್ಟು ಇಲ್ಲಿ ತೋಟ ಗೀಟ ಎಲ್ಲ ಏನು ಮಾಡ್ಕೊಂಡು ಅದು ಹಾಗೆ ಆಯ್ತು. ಅದು ಆ ಮನೆ ಕತೆ ಹಾಗೆ. ಸೊ ಜಿಮ್ಮಿಗಲ್ಲು ಸಿನಿಮಾದಲ್ಲಿ ಅವನು ಅಲ್ಲೇ ಅಷ್ಟೇ ಊರು ಬಿಟ್ಟು ಬರ್ತಾನೆ. ಬರುವಾಗ ಫಸ್ಟ್ ಬೆಂಗಳೂರಿಗೆ ಬಂದಾಗ ನೋಡಿದ್ದು ದೊಡ್ಡ ಪೋಸ್ಟರ್, ಅಣ್ಣವರ ಪೋಸ್ಟರ್, ಇದು ಕಟೌಟ್, ದೊಡ್ಡ 80 ಅಡಿ ಎತ್ತರದ ಕಟೌಟ್. ಅಲ್ಲಿ ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಇದ್ಯಾಕೆ? ಯಾವ ಹಾಡು ಆಡ್ತಾನೆ ಗೊತ್ತಾ? ತುತ್ತು ಅನ್ನ ತಿನ್ನ ಆ ಹಾಡು ಆಡ್ತಾ. ಇಲ್ಲಿ ಅದು ಕನೆಕ್ಷನ್ ಇಲ್ಲ. ತುತ್ತು ಅನ್ನೋ ಜನಕ್ಕೆ ಮೆಡ್ರಸ್ಸಿಗೆ ಹೋಗ್ತಾ ಇದ್ದೀನಿ, ಅಣ್ಣವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅರ್ಥದಲ್ಲಿ ಏನೋ ಇರ್ಬೋದೇನೋ. ಸೊ ಅದು ಅನ್ವಯ ಆಯಿತು. ಆಮೇಲೆ ಇನ್ನೊಂದ್ಸಲ ಯಾವುದೋ ಸಂದರ್ಭದಲ್ಲಿ ಮತ್ತನ್ನೇ ಹೇಳಿದ್ದೀನಿ, ಇದು ಮನೇಲಿ ಒಂದು ಕಾಡೋದು, ಅಣ್ಣವರ ನೆನಪು, ಇದೆಲ್ಲ ಹೇಗೆ ಆಗ್ತದೆ? ಅವರಲ್ಲಿ ಇರಲಿಲ್ಲ. ಇವರು ಹುಟ್ಟಾಕ್ಸಿ ಇವರಿಬ್ಬರ ನಡುವೆ ದಟ್ ಭಿನ್ನಾಭಿಪ್ರಾಯ ಬರೋದಕ್ಕೆ ಅಥವಾ ಭಿನ್ನಾಭಿಪ್ರಾಯದ ಒಂದು ವಾತಾವರಣ ಸೃಷ್ಟಿಸೋದಕ್ಕೆ ದ್ವಾರಕೀಶ್ ಪಾತ್ರ ಏನಿದೆ? ದ್ವಾರಕೀಶ್ ಪರಮ ಹಿಂಗೆ ಹೇಳೋದು ನನಗೆ ತುಂಬ ಹತ್ತಿರದಿಂದ ಗೊತ್ತು. ಯಾಕಂದ್ರೆ ಅವರು ದ್ವಾರಕೀಶನ್ನು ಮತ್ತೆ ವಿಷ್ಣುವರ್ಧನ್ ಹತ್ತಿರ ಮಾಡೋಣ ಅಂತ ನಾನು, ಕೋಪ ಆಯ್ತಲ್ಲ, ಸಿಟ್ಟು ತುಂಬ ಕೋಪ ಇತ್ತು. ಹೋಗಿದ್ದೆ ಒಂದ್ಸಲ ಮಾತಾಡ್ಲಿಕ್ಕೆ. ನಾನು ಯಾಕೆ ಸರ್ ಇಂಡಸ್ಟ್ರಿ ನಮ್ಮದೇ ಅಲ್ವಾ, ನೀವು ಅತಿರಥ ಮಾರತ್ತರು, ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ ಅಂತ ಹೇಳುವಾಗ ಆ ದುರಹಂಕಾರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಬಗ್ಗೆ ದ್ವಾರಕೀಶ. ಆ ದುರಹಂಕಾರಿ ಬಗ್ಗೆ ಮಾತಾಡಬೇಡ ನಂತರ. ಈಗ ಆತ ಅವನು ಆಪ್ತಮಿತ್ರ ಸಿನಿಮಾ ಸೂಪರ್ ಹಿಟ್ ಅಂತ ಆತನಿಂದಲೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಾನು ಸಿನಿಮಾ ಮಾಡಿದ ಕಷ್ಟ ಬಿದ್ದು ದುಡ್ಡು ಅಲ್ಲಿ ಇಲ್ಲಿ ಸಾಲ ಹೊಂದಿಸಿಕೊಂಡು ಮಾಡಿದಲ್ಲ ಅಂತ. ಬಟ್ ಆಪ್ತಮಿತ್ರ ಸಿನಿಮಾ ಬಂದಿದ್ದಕ್ಕೆ ದ್ವಾರಕೀಶ್ ಉಳ್ಕೊಂಡ್ರಲ್ವಾ? ಹೌದು, ಮುಳುಗೆ ಹೋಗಿದ್ದು. ಹೌದು, ಅದು ಹೌದು, ಅದು ಅದರ ಕೃತಜ್ಞತೆ ಇದೆ. ಆಮೇಲೆ ಹೇಳ್ತಾನೆ, ನಮ್ದೇನಿದು ಗಂಡ ಹೆಂಡತಿ ಜಗಳಪ್ಪ ಅಂತ ಹೇಳ್ತಾರೆ ಇಂಥ ದ್ವಾರಕೀಶ್. ಸೊ ಅಣ್ಣವ್ರದ್ದು ದ್ವಾರಕೀಶ್ ಮನೆ ಬಿಟ್ಟೋದು. ವಿಷ್ಣುವರ್ಧನ್ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಹೊರಟ ಮೇಲೆ ಅವನಿಗೂ ಹಿಂಸೆ ಶುರು ಆಯ್ತು. ಮನೆ ಕಲ್ಲು ತ್ಯಾಗರಾಜನಗರ, ಹೌದು, ಅಲ್ಲಿ ಮನೆಗೆ ಕಲ್ಲು ಹೊಡ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಬೇಡ ಅಂತೇಳಿ ದ್ವಾರಕೀಶ್ ಹೋದ್ರಲ್ಲಿ. ಅಲ್ಲಿ ಒಂದು ಮನೆ ತಗೊಂಡಿದ್ದಾನೆ ಸರ್ ಆ ಟೈಮ್ನಲ್ಲಿ. ಎಲ್ಲಿ? ಚೆನ್ನೈನಲ್ಲಿ. ಅದು ಯಾವ ಜಾಗ ಅಂತ ಗೊತ್ತಿಲ್ಲ, ಬಟ್ ಒಂದು 18 ಕಾರ್ ನಿಲ್ಲುವಂತ ಜಾಗ ಅಂತ, ಅರಮನೆ. ಅವನು ಇದೆ, ವೈಟ್ ಪ್ಯಾಂಟ್, ವೈಟ್ ಶೂ, ವೈಟ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ರೆ ಏನು ರಾಜಕುಮಾರ, ಅವನೇ ರಾಜಕುಮಾರ. ಅದು ಕಲ್ಲು ಹೊಡೆದೇ ಹೋಗಿದ್ದು. ಇವರು ವಿಷ್ಣುವರ್ಧನ್ ಹೇಳಿ ಹೋಗ್ಲಿಲ್ಲ, ದ್ವಾರಕೀಶ್ ಹೇಳ್ದವರು. ಆಮೇಲೆ ಬಂದು ಇಲ್ಲಿ ಸೆಟ್ಲ್ ಆದ್ರು, ಮನೆ ಮಾಡಿದ್ರು, ಆಪ್ತಮಿತ್ರದ ದುಡ್ಡಿಂದ ಮನೆ ಮಾಡಿದ್ರು, ಅದನ್ನು ಮಾರಿದ್ರು. ಈಗ ಇನ್ನೊಂದು ಕಡೆಯಲ್ಲಿ ದ್ವಾರಕೀಶಕ್ಕೆ ರಾಜ್ಕುಮಾರ್ ಮೇಲೆ ಸಿಟ್ಟಿತ್ತ? ದ್ವಾರಕೀಶ್ ಇಲ್ಲ, ಅದು ಸಿಟ್ಟಿಂದ್ರೆ ಕಾಲ್ಸಿಟ್ಕೊಂಡಿಲ್ಲ ಅಂತ ಬೇಜಾರು. ಅಂದ್ರೆ ಮೇರ್ ಮುತ್ತಣ್ಣದಲ್ಲಿ ತುಂಬಾ ಕಷ್ಟ ಬಿದ್ದು ಕಾಲ್ಶೀಟ್ ತಗೊಂಡಿದ್ದು, ಸಿಕ್ಕಾಪಟ್ಟೆ ಬಿಸಿ ಆಗಿ ಸಖತ್ ಸಿನಿಮಾ ಕಣ್ರಿ ಮೇರ್ ಮುತ್ತಣ್ಣ. ಅದು ಎಲ್ಲ ಸ್ಟೋರಿ ಎಲ್ಲ ರೆಡಿ ಆದಾಗ ಇದಕ್ಕೆ ಅಣ್ಣವರೇ ಫಿಕ್ಸ್ ಅಂತೇಳಿ ಸಿದ್ಧಲಿಂಗೆ ನೆನ್ಕೊಂಡ್ರು. ಅವ್ರ ತರ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಸಿದ್ಧಲಿಂಗೆ ಮಾತಾಡ್ಬಿಟ್ಟು ಆ ಸಿನಿಮಾಕ್ಕೆ ವ್ಯವಸ್ಥೆ ಮಾಡಿದ ಅಣ್ಣವರನ್ನ.
ಸೊ ಅಲ್ಲಿ ಅಣ್ಣವರು ದ್ವಾರಕೀಶ್ ತುಂಬಾ ಚೆನ್ನಾಗಿದ್ರು. ಎಲ್ಲಿ ಬಂತಂದ್ರೆ ಅಣ್ಣವರ ಕಾಲ್ ಶೀಟ್ ಸಿಗಲ್ಲ ಅಂತೇಳಿ ಇವರು ವಿಷ್ಣುವರ್ಧನ್ ಕಾಲ್ ಶೀಟ್ ತಗೊಂಡು ಸಿನಿಮಾ ಮಾಡ್ಲಿಕ್ಕೆ ಶುರು ಅದನ್ನು ಇಷ್ಟ ಆಗೋಯ್ತು. ಹೌದು, ಸೂಪರ್ ಹಿಟ್ ಅಲ್ಲ, ಕಳ್ಳ ಕುಳ್ಳ ಏನೇನೋ ಸಿನಿಮಾಗಳು ಮಾಡಿದಾರಲ್ಲ. ಇಲ್ಲ ಅದಕ್ಕೆ ಇನ್ನೊಂದು ಆಟ ಆಡ್ತಿದ್ರು ಅವರು. ಅವರ ಹಾಕೊಳ್ಳೋ ಟೀ ಶರ್ಟ್ ಇದೆಯಲ್ಲ ದ್ವಾರಕೀಶ್, ಅದ್ರ ಮೇಲೆ ಅಣ್ಣ ಅವ್ರ ಚಿತ್ರ ಇರ್ತಿತ್ತು. ಅಷ್ಟಿತ್ತು. ಡೀಪ್ ರೂಟೆಡ್. ರಾಜ್ಕುಮಾರ್ ಕಾಲ್ ಶೀಟ್ ಸಿಕ್ಕಿಲ್ಲ ತಾನೆ, ಬೇಡ ಹೌದು, ಒಂದ್ photo ಹಾಕ್ತೀನಿ. ಅದನ್ನು ಮರ್ತಿದ್ದೀವಿ, ಕರೆಕ್ಟ್ ನೆನಪಿಸಿದ್ರು. ಅದು ಹಾಕೊಂಡು ರಾಜ್ಕುಮಾರ್ ಜೊತೆನೇ ನಾನಿದ್ದೇನೆ ಅಂತ ಇದು ಮಾಡ್ಲಿಕ್ಕೆ ಹೋದ್ರು. ಹೌದು, ಅಭಿಮಾನಿಗಳಿಗೆ ಹೇಳಲಿಕ್ಕೆ ಹೋದ್ರು. ಅದು ಗಿಟ್ಟಿಲ್ಲ ಅವರಿಗೆ. ಸೊ ಇದು ಒಂದು ವಿಷವೃತ್ತ ಸರ್, ಇದು ವಿಷವ್ಯೂಹ. ಹೇಳಲಿಕ್ಕಾಗಲ್ಲ. ಯಾರೂ ಮಾಡಿದ ತಪ್ಪಿಗೆ ಯಾರ್ಯಾರೋ ಅದನ್ನು ಕ್ಯಾಶ್ ಮಾಡ್ಲಿಕ್ಕೆ ಹೊಡ್ತಾರೆ.